ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಮನೆಯಿಂದ ಹೊರಟು ಇವಾಗ ಕಾಲೇಜ್ ಕಡೆಗೆ ಹೋಗ್ತಾ ಇದೀವಿ. ಫುಲ್ಲು ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ಕಾರ್ಪೊರೇಷನ್ ಬಸ್ ಸ್ಟಾಪಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಕಾಲೇಜ್ಗೆ ಕರ್ಕೊಂಡು ಹೋಗ್ಬೇಕು. ಇವತ್ತು ನಾನೇ ಮೊದಲು ಬಂದಿದ್ದು. ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ಆ ಜಾಗದ ಒಂದು ರೋಡ್ಗೆ ಬಂದ ತಕ್ಷಣ BMW, ಬೆನ್ಸು, ಫೆರಾರಿ, ಮಿನಿ ಕೂಪರು ಈ ರೀತಿ ಒಳ್ಳೊಳ್ಳೆ ಕಾರ್ಗಳು, ಲಕ್ಸುರಿ ಕಾರ್ಗಳದ್ದೇ ಕಾಣ್ತಿದೆ ಎಲ್ಲ ಕಡೆ. ಇನ್ನೂ ಒಳಗಡೆ ನಡ್ಕೊಂಡು ಹೋಗ್ತೀನಿ. ಯಾವ ರೀತಿ ನನಗೆ ಕಾಣುತ್ತೆ ಜಸ್ಟ್ ನಾನು ನಿಮ್ಗೆ ಒಂದು ತೋರಿಸ್ಕೊಡ್ತೀನಿ. ಹಾಗೆ ಬರ್ತಾ ದಾರಿಲಿ ಕಂಠೀರವ ಸ್ಟೇಡಿಯಂ ಮತ್ತು ಕಬ್ಬನ್ ಪಾರ್ಕ್ ಎರಡು ಇದೇ ದಾರಿಲೇ ಇದೆ. ಮತ್ತೊಂದು ದಿನ ಬರೋಣ. ಇವತ್ತು ಹೋಗ್ತಿರೋಂಥ ಜಾಗದಲ್ಲಿ ಫುಲ್ಲು ಲಕ್ಸುರಿಯಸ್ ಜೀವನ. ಈ ರೋಡಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಕತ್ತೆತ್ತಿ ನೋಡೋ ಅಷ್ಟು ಎತ್ತರವಾಗಿರುವಂಥ ಬಿಲ್ಡಿಂಗ್ಗಳು. ಬೆಂಗಳೂರಲ್ಲಿ ಕೂಡ ಈ ಥರ ಒಂದು ಜಾಗ ಇರುತ್ತೆ ಅಂತೇಳಿ ನನಗೂ ಇವತ್ತೇ ಗೊತ್ತಾಗಿದೆ. ಬಿಕಾಸ್ ನಾನು ಬೆಂಗಳೂರನ್ನ ಜಾಸ್ತಿ ಸುತ್ತಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸುತ್ತಾಡೋದಕ್ಕೆ. ದಿನ ಹೊಸ ವಿಷಯಗಳು ನನಗೂ ಗೊತ್ತಾಗ್ತಿದೆ. ಬರೋದಾರಲ್ಲಿ ಒಂದು ದಾರಿಗಳಲ್ಲಿ ನೋಡಿದೆ. ದಾರಿಗಳಂತೂ ಫುಲ್ ಚೆನ್ನಾಗಿದೆ. ಏನಂತಂದರೆ ಮನೆಗಳಂತೂ ಸಕಾಲಾಗಿದೆ. ಇದೇ ಕಿಂಗ್ ಫಿಶರ್ ಟವರ್. ಬೆಳಿಗ್ಗೆ ನೋಡೋಕೆ ಚೆನ್ನಾಗಿದೆ ಅಂತೇಳಿ ಒಳಗೆ ಬಂದೆ. ಇದು ಅವ್ರ ರೆಸಿಡೆನ್ಸಿ, ಹಾಗಾಗಿ ಬೇರೆಯವ್ರಿಗೆ ಎಂಟ್ರಿ ಇಲ್ಲ ಅಂತೇಳಿ ಅಲೋ ಮಾಡಲಿಲ್ಲ ನಾನು. ಇಲ್ಲಿಗೆ ಬಂದಲ್ಲ ನಂಗೆ ಗೊತ್ತಾಯ್ತು ಬೆಂಗಳೂರಲ್ಲಿ ಈ ಥರ ಒಂದು ಜಾಗ ಇರುತ್ತೆ ಅಂತೇಳಿ. ನನಗಿದು ಮೊದಲನೇ ಸತಿ, ಮೇ ಬಿ ನಿಮಗಿದು ಮೊದಲನೇ ಸತಿ ಇರೋಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಮೇಲೆ ನಂಗೆ ಗೊತ್ತಾಯ್ತು ಬೆಂಗಳೂರಲ್ಲಿ ಇಂಥ ಒಂದು ಜಾಗ ಇರುತ್ತೆ. ಅದು ನಮ್ಮ ಕಾಲೇಜ್ ಹತ್ತಿರದಲ್ಲೇ ಇರುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ಬಂದಿದ್ದೀನಿ, ನೋಡೋಣ. ಈ ಜಾಗದಲ್ಲಿ ನಾನು ನೋಡ್ಲಾರ್ದಿರೋ ಮತ್ತು ಕೇಳಾರ್ದಿರೋಂಥ ಬ್ರ್ಯಾಂಡ್ಗಳನ್ನ ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೆ. ಎಂಥ ರೋಡೇ ಆಗಲಿ ಏನೇ ಆಗಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಎಲ್ಲ ಕಡೆ ಕಾಣುತ್ತೆ. ನಾನೀಗ ಬಂದಿರೋಂಥದ್ದು ಇಂಡಿಯಾದ ಮೋಸ್ಟ್ ಲಕ್ಸುರಿಯಸ್ ಮಾಲ್ಗಳಲ್ಲಿ ಒಂದು. ಮತ್ತು ಇದು ಇಂಡಿಯಾದ ಫಸ್ಟ್ ಲಕ್ಸುರಿಯಸ್ ಮಾಲ್ ಅಂತಲೂ ಕರೀತಾರೆ ಇದನ್ನು. ಸಲೂನ್ ಕೂಡ ಈ ಲೆವೆಲ್ ಪ್ರೀಮಿಯಮ್ ಆಗಿರುತ್ತೆ ಅಂತೇಳಿ ನನ್ನ ಜೀವನದಲ್ಲಿ ನಾನು ಮೊದಲನೇ ಸ್ಕ್ರೀನ್ ನೋಡ್ತಿರೋದು. ಫ್ಲವರ್ ಅರೇಂಜ್ಮೆಂಟ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಾರ್ನೇಷನಲ್ಲಿರೋ ರೇರ್ ಸ್ಪೀಸೀಸ್ಗಳಿವು, ರೇರ್ ಫ್ಲವರ್ಸ್. ಎಂಟ್ರೆನ್ಸ್ ಇಲ್ಲಿದೆ, ಎಲ್ಲ ಪ್ರೀಮಿಯಮ್ ಇರೋದು. ಎಂಟ್ರೆನ್ಸ್ ಈ ಲೆವೆಲ್ಗಿದೆ. ಬ್ರ್ಯಾಂಡ್ ಕಲೆಕ್ಷನ್ಸ್ಗಳಿವೆ. ಪನೋರಾಮ ಯಾವುದೋ ವಿಲ್ಲಾ ಒಳಗಡೆ ಬಂದಿದ್ದೀನಿ ಅನ್ನೋ ಫೀಲು. ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಇದು ಎಂಪೋರಿಯಂ ಅರ್ಮಾನಿ ಹೆಸರೇ ಈ ರೇಂಜಿಗೆ ಪ್ರೀಮಿಯಂ ಇದೆ. ಅವಾಗ ಬರ್ತಿದ್ದಂಗೆ ನಾನು ಅರ್ಮಾನಿ ಒಳಗಡೆ ಬಂದಿದ್ದೀನಿ ಅನ್ನೋ ಫೀಲು. ಒಂದು ಶಾಪ್ ಕೂಡ ಶಾಪ್ ಥರ ಅಲ್ಲ, ಒಂದು ಡಿಫ್ರೆಂಟ್ ಲೆವೆಲಲ್ಲಿದೆ. ಅದಕ್ಕೇನೆ ಇದನ್ನು ಲಕ್ಸುರಿಯಸ್ ಮಾಲ್ ಅಂತ ಕರೆಯೋದಕ್ಕೆ ಕಾರಣ ಅನಿಸುತ್ತೆ. ಮಾಲ್ ಥರ ಅಲ್ಲ, ಇದೆಲ್ಲ ತುಂಬ ರಿಚ್ ಲೆವೆಲಲ್ಲೇ ಇದೆ. ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಈಗ ಫಸ್ಟ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀನಿ. ಬಟ್ ನೆನ್ನೆಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಪ್ರೀಮಿಯಂ ಲೆವೆಲ್ ಬೇರೆ ಲೆವೆಲಲ್ಲೇ ಇದೆ ಇದೆಲ್ಲ ನೋಡಿದ್ರೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ಲು ಲಾಸ್ಟಿಗೆ ಒಂದು ಫೋಟೋ ತೋರಿಸ್ತೀರಂತೆ. ಸೆಕೆಂಡ್ ಫ್ಲೋರಿಂದ ನಾನು ತೆಗಿತಿರೋ ವಿಡಿಯೋ ಫುಲ್ಲು ಚೆನ್ನಾಗಿ ಕಾಣ್ತಿದೆ. ನೀವೇ ನೋಡ್ತಾ ಇದ್ದೀವಿ. ಇದು ಹ್ಯಾಮ್ಲೆಸ್ ಟಾಯ್ಸ್. ನೆನ್ನೆ ನೋಡಿರೋದಕ್ಕಿಂತ ಇಲ್ಲಿ ಇನ್ನೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಡೆಕೋರೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ.
ನೆನ್ನೆ ನೋಡಿರೋ ಆ್ಯಂಬುಲೆನ್ಸ್ಗಿನ್ನ ಇಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ಗಳಿದ್ದಾವೆ, ಮತ್ತು ತುಂಬ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಾರ್ಬಿಡಾಲ್ಸ್ ಅಲ್ಲಿಗಿನ ಇದು ದೊಡ್ಡದಾಗಿದೆ ಜಾಗ, ನೋಡೋಕ್ಕೂ ಚೆನ್ನಾಗಿದೆ. ಆಟ ಆಡೋರ್ಗಂತೂ ಖುಷಿ. ಕ್ಲೋತಿಂಗ್ ಸೆಂಟರ್ ಕೂಡ ಇದೆ ಇಲ್ಲಿ. ಐಫೋನ್ ಶಾಪ್ ಇದ್ದೀನಿ. ಆಲ್ಮೋಸ್ಟ್ ಟಾಪಲ್ಲೇ ಅನಿಸುತ್ತೆ ಎಲ್ಲ ಫುಡ್ ಸೆಕ್ಷನ್. ಎಲ್ಲ ಮಾಲ್ಗಳಲ್ಲೂ ಕಾಮನ್ ಆಗಿ ಟಾಪ್ ಫ್ಲೋರ್ಗಳೆಲ್ಲ ಫುಡ್ ರೆಸ್ಟೋರೆಂಟ್ನೆಲ್ಲ ಇಡ್ತಿದ್ದಾರೆ. ಫುಲ್ ಬಿಲ್ಡಿಂಗ್ ನೋಡ್ಬೇಕಂದ್ರೆ ಕತ್ನೆ ಎತ್ತಬೇಕು. ಕತ್ತೆ ನೋವು ಬರ್ತಿದೆಪ್ಪ. ಏನಿದೆ ಡ್ರೆಸ್ನ ಇಷ್ಟು ಚಿಕ್ಕದಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಅದು ಓಲೆಗೋಸ್ಕರ ಇಟ್ಟಿರೋ ಸ್ಟ್ರಾಟಜಿ ಅದು. ಮಾಲ್ ಅಂತೂ ಫುಲ್ಲು ಪ್ರೀಮಿಯಮ್ ಸಕ್ಕದಾಗಿದೆ. ಒಳಗೆ ಹೋಗ್ಬೇಕಾದ್ರೆ ತುಂಬ ಒಳ್ಳೆ ಆಂಬಿಯನ್ಸು ಆ್ಯಂಬಿಯನ್ಸು. ಇವಾಗ ಮಾಲ್ದು ಒಂದು ಟೂರ್ನ ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ಮುಂದೆ ಬರ್ತಾ ಇದ್ದೀನಿ. ಇಲ್ಲಿ ನೋಡ್ತಿರುವಂಥ ಪ್ರತಿಯೊಂದು ಶಾಪ್ಗಳು ಏನಿದೆ, ಪ್ರತಿಯೊಂದು ಕೂಡ ಏನಿದೆ ಪ್ರೀಮಿಯಂ ಲೆವೆಲಲ್ಲೇ ಇರುವಂಥದ್ದು. ಕಾಸ್ಟ್ ಅಂದರೆ ಜಾಸ್ತಿ ಇರುತ್ತೆ ಪ್ರೀಮಿಯಂ ಅಂದಮೇಲೆ. ಅಲ್ಲಿರೋ ಒಂದು ಬ್ರ್ಯಾಂಡ್ ನೋಡಿದೆ, ಡೀಸೆಲ್ ಬರೀ ನಾನು ಇಷ್ಟು ದಿನ ಫ್ಯೂಲ್ ಅಂದ್ಕೊಂಡಿದ್ದೆ. ಅಲ್ಲೋಗಿ ನೋಡ್ತೀನಿ ಅದು ಒಂದು ಟೆಕ್ಸ್ಟೈಲ್ದು ಬ್ರ್ಯಾಂಡ್ ಅಂತೇಳಿ ಪ್ರೀಮಿಯಮ್ ಇರೋದ್ರಿಂದ ಅದ್ರದ್ದು ಏನಿಲ್ಲ ಅಂದ್ರೆ ಪ್ರೈಸ್ ಒಂದು ಪ್ಯಾಂಟ್ ನೋಡಿದೆ, 1,200 ಇರುತ್ತೆ ಅಂತ. ಅದ್ರಲ್ಲಿ ನೋಡಿದ್ರೆ 35,000 ಇದೆ. ಅದು ರೋಡ್ಗಳಿಗೆಲ್ಲ ಕಂಪೇರ್ ಮಾಡಿದಾಗ ಈ ರೋಡು ತುಂಬ ಶಾಂತ ಹೋಗ್ತಿದೆ, ಬಟ್ ಟ್ರಾಫಿಕ್ ಅಂತೂ ಇದೆ. ಇಲ್ಲಿ ನಾನು ನೋಡ್ತಿರೋಂಥ ಒಂದೊಂದು ಮನೆಗಳು ಕೂಡ ಮುಚ್ಚಿದಂಗಿದೆ. ಒಂದು ಕಂಪೇರ್ ಮಾಡಿದ್ರೆ ಒಂದನ್ನು ಮೀರಿಸೋ ರೀತಿ ಇದೆ. ಹಾಗೆ ನೋಡ್ಕೊಂಡು ಬಂದರೆ ಮುಂದೆ ಇಲ್ಲಿ BMW ಶೋರೂಮ್ನಲ್ಲಿ ನೋಡ್ಬೋದು. ನೋಡೋಣ ಮುಂದೆ ಹೋಗ್ತಿದ್ದಂಗೆ ಇನ್ನು ಯಾವ ರೀತಿ ಕಾರ್ಗಳದ್ದು ಶೋರೂಮ್ಗಳು ಬರುತ್ತೆ ಅಂತೇಳಿ. ಒಂದು ಸಣ್ಣ ಜಾಗ ಕೂಡ ನಿಮ್ಗೆ ಸಿಗೋಲ್ಲ. ಏನೋ ಖಾಲಿ ಜಾಗ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ಪಾರ್ಕಿಂಗ್ ಆಗಿ ಯೂಸ್ ಮಾಡ್ಕೊತಿದ್ದಾರೆ. ಪ್ರತಿಯೊಂದು ಬಿಲ್ಡಿಂಗು, ಪ್ರತಿಯೊಂದು ಶೋರೂಮಲ್ಲಿ ನೀವು ಗ್ರೀನರಿನ ನೋಡ್ಬೋದು. ಇಲ್ಲಿ ಪ್ರತಿಯೊಂದನ್ನು ನೀವು ನೋಡ್ತಿದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಸಮಾಧಾನವಾಗಿ ರೋಡ್ ತುಂಬ ಶಾಂತಿಯಾಗಿ ಇರೋದನ್ನ ನೋಡ್ತಿದ್ರೆ ಇಲ್ಲಿ ನೋಡೋಕೆ ಮನಸ್ಸು ಬರ್ತಾನೇ ಇಲ್ಲ. ಹೀಗೆ ತಿರುಗಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುರ್ಮುರಿ ಅಂಗಡಿ ನೋಡಿದ್ರೆ ಅದು ನೋಡಿದ ತಕ್ಷಣ ನನಗೆ ತಿನ್ಬೇಕಂತ ಅನ್ಸುತ್ತೆ. ಹೋಗಿ ಅದನ್ನು ಹಂಗೆ ತೊಗೊಂಡು ಇವಾಗ ಅದೇ ದಾರಿಲೇ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಬೋರಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಇದ್ದೀನಿ. ಹೀಗೆ ಬರ್ತಾ ದಾರಿಲಿ ಹಾಗೆ ಚರ್ಚ್ ಸ್ಟ್ರೀಟಲ್ಲಿ ಬಂದೆ. ಅಲ್ಲೇ ಪಕ್ಕದಲ್ಲೇ ಕೂಡ ಶೋರೂಮ್ ಇದೆ, ಮತ್ತು ಅದ್ರ ಎದುರುಗಡೆನೇ ಬಸ್ ಸ್ಟಾಪ್ನ ಸ್ವಲ್ಪ ಮುಂದೆ ಬಂದರೆ ಬೋರಿಂಗ್ ಇನ್ಸ್ಟಿಟ್ಯೂಟ್ನ ನೀವು ನೋಡ್ಬೋದು. ಸೆಂಟ್ ಮಾರ್ಕ್ ರೋಡ್ ಅಂತ ಕರೀತಾರೆ. ಆ ರೋಡಲ್ಲೇ ಸೆಂಟ್ ಮಾರ್ಕ್ ಸ್ಕ್ವೇರ್ ಕೂಡ ಸಿಗುತ್ತೆ ನಿಮಗೆ. ಇವಾಗ ನಾನು ಇದ್ದೀನಿ ಸುಬ್ಬರಾಜು ರೋಡಲ್ಲಿ. ಇಲ್ಲಿಂದ ದಾರಿ ಯಾವ ಕಡೆ ಹೋಗುತ್ತೇನೋ ನೋಡಬೇಕು. ಕಾರ್ಪೊರೇಷನ್ ಕಡೆ ಹೋಗೋ ಥಾಟ್ ಇದೆ. ಹೀಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ನಡ್ಕೊಂಡು ಹೋಗೋದ್ರಲ್ಲೂ ಒಂಥರ ನನಗೆ ಖುಷಿ ಅನ್ನಿಸ್ತಿದೆ. ಎಸ್ಪೆಷಲಿ ವೆನ್ ಇಟ್ಸ್ ಕಮ್ಸ್ ಟು ದಿಸ್ ರೋಡ್. ತುಂಬ ಚೆನ್ನಾಗಿರೋದ್ರಿಂದ ನಡ್ಕೊಂಡು ಹೋಗೋಕ್ಕೂ ಮಜಾ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಬೇಜಾರೇ ಆಗೋದು. ಬರೋ ದಾರಿಲಿ ಹಾಗೆ ಒಂದು ಚರ್ಚ್ನ ನೋಡಿದೆ. ಚರ್ಚು 3 ಎಕ್ಸಿಟ್ ಇದೆ. ಬರೀ ಮಾರ್ನಿಂಗ್ ಅಷ್ಟೇ ಓಪನ್ ಇರ್ತದೆ, ಇವಾಗ ಓಪನ್ ಇರಲ್ವಂತೆ. ಇದೇ ಆ ಚರ್ಚು. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸು ಸೆಂಟ್ರಲ್ ಡಿವಿಷನ್ನು ಬೆಂಗಳೂರು ಸಿಟಿ. ಹಾಗೆ MG ರೋಡ್ ಕಡೆಯಿಂದ ಬಂದರೆ ಇದು ನಿಮಗೆ ಈ ಆಫೀಸ್ ಸಿಗುತ್ತೆ. ನಾನಿವಾಗ ಅದೇ ಕಡೆಯಿಂದ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಏನೇನು ಸಿಗುತ್ತೆ ಅದಕೊಂಡು ಬನ್ನಿ. ಬಜಾಜ್ ಕಾಣ್ತಿದೆ, ಮೋಟರ್ ಸೈಕಲ್ ಸ್ಟೋರು, HP ಪೆಟ್ರೋಲ್ ಬಂಕು, ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಸ್ಟೇಷನು, ಪೋರ್ಷೆ ಕಾರು, ಎಸ್ ಬ್ಯಾಂಕು, ಬ್ರಿಕ್ವೇನು, ಪಾರ್ಟ್ ಆಫ್ ಬ್ಲ್ಯಾಕ್ ರಾಕ್ ಅಂತೆ. ಹಾಗೆ ಕಡಲೆ ಬೀಜ ವ್ಯಾಪಾರಸ್ಥರು. ಇಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಸೈಟು. ಇದು ಕಸ್ತೂರಿ ಟವರ್ ಅಂತ.
ಸೊ ಪ್ರೆಸ್ಟೀಜು ನಡೀತಿರೋದೇ ಕಸ್ತೂರ್ಬಾ ರೋಡು. ಇಲ್ಲಿ ಧನಲಕ್ಷ್ಮಿ ಬ್ಯಾಂಕು, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿ ಮ್ಯೂಸಿಯಂ. ಒಂದಿನ ಅದ್ರೊಳಗಡೆ ಹೋಗ್ಬೇಕು ನಾನು. ಎಲ್ಲ ಕಡೆನೂ ಬರೀ ಹೋಗ್ಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಟೈಮ್ ಕೂಡ ಅಡ್ಜಸ್ಟ್ ಆಗ್ತಿಲ್ಲ. ಯಾವಾಗ ಅಡ್ಜಸ್ಟ್ ಆಗುತ್ತೆ ನೋಡಬೇಕು. ಸೊ ಸ್ಟ್ರೈಟ್ ಅವೇ ಬಂದು ನೋಡ್ತೀವಿ. ಸಿಗ್ನಲ್ ಅಂತೂ ಬಿದ್ದಿದೆ. ಕಾರ್ಗಳಂತೂ ನಿಧಾನ ಸ್ಲೋ ಡೌನ್ ಮಾಡ್ತಿದೆ, ಕೆಲವೊಂದು ಟರ್ನ್ ಕೂಡ ತೊಗೊತಿದೆ. ಆಮೇಲೆ ಮೋಹನ್ ಆ್ಯಂಡ್ ಕೋ ಕಂಪನೀಸು. ಎದುರುಗಡೆ ನೋಡಿದ್ರೆ ಬ್ರಿಡ್ಜು, ಗೌರ್ಮೆಂಟ್ ಮ್ಯೂಸಿಯಮ್ಮು. ಇಲ್ಲಿ ನೋಡಿದ್ರೆ ಕೈಗಾರಿಕೆ ಮ್ಯೂಸಿಯಂ ಇದ್ರೆ ಅದ್ರ ಪಕ್ಕದಲ್ಲೇ ಗೌರ್ಮೆಂಟ್ ಮ್ಯೂಸಿಯಮ್ಮು. ಈ ಕಲರು ರೆಡ್, ಎದುರುಗಡೆ ನಿಂತಿರೋದು ಕಾರ್ ಕೂಡ ರೆಡ್ಡು. ಆ್ಯಕ್ಚುಲಿ ಎದುರುಗಡೆ ಬಂದರೆ ಒಂದು ಬಸ್ ಸ್ಟಾಪು. ಬಸ್ಸು ಬಂದಿಲ್ಲ ಇನ್ನು, ಬಸ್ ಸ್ಟಾಪಲ್ಲಿ ಬರುತ್ತೆ. ಸಿಡೀಸ್ದು ಶೋರೂಮು ಎಲ್ಲ ಸುತ್ತಾಕೊಂಡು ವಾಪಸ್ ಮತ್ತೆ UBCD ಹತ್ರ ಬಂದಿದ್ದೀನಿ. ಇಲ್ಲಿಂದ ಇನ್ನು ಸ್ವಲ್ಪ ದೂರ, ಎದುರುಗಡೆ ಇನ್ನು ಸ್ವಲ್ಪ ದೂರ ಹೋದರೆ ಕಂಠೀರವ ಸ್ಟೇಡಿಯಂ ಸಿಗುತ್ತೆ. ಪಕ್ಕದಲ್ಲಿ ಕಬ್ಬನ್ ಪಾರ್ಕು. ಇನ್ನೊಂದು ದಿನ ಬರೋಣ, ಇವತ್ತಿಗೆ ಇಷ್ಟು ಸಾಕು ಅಂತ ಮುಂದೆ ಹೋಗ್ತಾ ಇದ್ದೀನಿ. ನಾನು ಹೋಗ್ಬೇಕಾಗಿರೋ ಸ್ಟಾಪ್ ಇನ್ನೂ ಬರ್ತಾನೆ ಇಲ್ಲ. ಇನ್ನು ಎಷ್ಟು ದೂರ ನಡಿಬೇಕು? ಇನ್ನು 10-15 ನಿಮಿಷ ಹತ್ರ ನಡಿಲೇಬೇಕು ಅನ್ಸುತ್ತೆ. ಈಗ ಬಂದಿದ್ದೀವಿ ಅದೇ ದಾರಿಗೆ ವಾಪಸ್ಸು. ಕಬ್ಬನ್ ಪಾರ್ಕು, ಕಂಠೀರವ ಸ್ಟೇಡಿಯಮ್ಮು. ಸೊ ಹಾಗೆ ನೋಡೋಣ. ಇಲ್ಲಿ ಬರೀ ಲೈನ್ಸ್ ಎಲ್ಲ ಕಾರ್ಗಳು ನಿಂತಿದೆ. ಒಂದೊಂದು ಕಾಲರು, ಒಂದೊಂದು ಬ್ರ್ಯಾಂಡು. ಇಂದ ಕಾರ್ಪೊರೇಷನ್ ಹತ್ರ ಆಲ್ರೆಡಿ ಬಂದಿದ್ದೀನಿ. ಬಸ್ ಸ್ಟಾಪ್ ಕಡೆ ಹೋಗಿ ಬಸ್ ಹತ್ತಿ ಮನೆಗೆ ಹೋಗಬೇಕು. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಸಿ ಯು.